ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತೀನ್ ಕೊರಿಯಾ ವಿದ್ಯಾ ಪಟೇಲ್. ನಾನಿವತ್ತು ಸೌತ್ ಕೊರಿಯಾದಲ್ಲಿ ಇರೋ ಮಿಯಾಂಗ್ಡಾಂಗ್ ಅನ್ನೋ ಸ್ಟ್ರೀಟಿಗೆ ಬಂದಿದ್ದೀನಿ. ಈ ಸ್ಟ್ರೀಟು ಶಾಪಿಂಗು ಮತ್ತು ಫುಡ್ ಸ್ಟ್ರೀಟ್ ಅಂತಲೇ ಫೇಮಸ್ಸು. ಮತ್ತು ಇಲ್ಲಿ ಬೇಜಾನ್ ಪಬ್ಗಳು ಕೂಡ ಇದ್ದಾವೆ. ನನಗೆ ವೆಕೇಷನ್ ಇರೋದ್ರಿಂದ ಇಂಡಿಯಾಗೆ ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ನನಗೆ ಫ್ಲೈಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಇತ್ತು. ಸೊ ಮಿಯಾಂಗ್ಡಾಂಗ್ ಸ್ಟ್ರೀಟ್ಗೆ ಶಾಪಿಂಗ್ ಮಾಡೋಣ ಅಂತ ಎಂಟ್ರಿ ಕೊಟ್ಟೆ. ಆ್ಯಕ್ಚುಲಿ ನಾನು ಇಲ್ಲಿಗೆ ನಮ್ಮ ಅಣ್ಣನ ಮಗಳು ಬಟಾಣಿ ಅಂತ ಇದ್ದಾಳೆ, ಅವಳಿಗೆ ಬಟ್ಟೆ ತೊಗೊಳಕ್ಕೆ ಬಂದೆ. ಬಟ್ ಇಲ್ಲಿ ನನಗೆ ಬಂದಮೇಲೆ ಗೊತ್ತಾಯಿತು ಚಿಕ್ಕ ಮಕ್ಳಿಗೆ ಬಟ್ಟೆ ಸಿಗೋದು ಇಲ್ಲಿ ತುಂಬ ಕಷ್ಟ ಅಂತ. ಆಮೇಲೆ ನಾನು ಮಿಸ್ ಆಗಿ ನಾಯಿ ಮರಿಗೆ ಹಾಕೋ ಬಟ್ಟೆ ಶಾಪ್ಗೂ ಕೂಡ ಹೋಗಿದ್ದೆ. ಸೊ ಇವಾಗ ನಮ್ಮ ಪಯಣ ದೋಸೆ ಶಾಪ್ ಕಡೆಗೆ. ಅದು ಯಾವ ಥರ ದೋಸೆ ಅಂತ ನೋಡ್ಕೊಂಡು ಒಂದ್ಸರಿ ಬ್ಯಾಟಿಂಗ್ ಮಾಡೇ ಬಿಡೋಣ ಬನ್ನಿ. ನಾನು ಈ ಸ್ಟ್ರೀಟಲ್ಲಿ, ಅದು ಈ ಬಿಸಿಲಲ್ಲಿ ದೋಸೆಗೋಸ್ಕರ ಒಂದು ರೌಂಡ್ ಹಾಕ್ಕೊಂಡು ಇಲ್ಲಿ ಓಡಾಡೋ ಕಪಲ್ಸ್ ನೋಡಿಕೊಂಡು ನಾನೇ ಸಮಾಧಾನ ಮಾಡಿಕೊಂಡು ನಮ್ಮ ದೋಸೆ ಶಾಪ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋದೆ. ನೋಡಿ, ಅಂತೂ ಇಂತೂ ದೋಸೆ ಶಾಪ್ ಸಿಕ್ಕೇ ಬಿಡ್ತು. ಇಲ್ಲಿ ನೋಡಿದ್ರೆ ಈ ಥರ ದೋಸೆ ಮಾಡ್ತಾಯಿದ್ರು. ಕಣ್ಣು ತಂಪಾಗೋಯ್ತು. ದೋಸೆ ಅನ್ನೋ ಹೆಸರಲ್ಲಿ ಹಿಂಗೂ ಮಾಡ್ತಾರ ಅಂತ ಅನ್ನಿಸ್ತು. ಸೊ ಈಗ ನಮ್ಮ ದೋಸೆ ರೆಡಿ ಆಗ್ತಾ ಇದೆ. ನೋಡಿ ಹೆಂಗೆ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ಒಂದು ಶಾರ್ಟ್ ಬ್ರೇಕ್ ತಗೋಬೋದಲ್ವಾ? ನೋಡಿ ನ್ಯೂಟೆಲ್ಲ ಹಚ್ತಾ ಇದ್ದಾರೆ ಇವಾಗ. ಅದಾದ್ಮೇಲೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ರು. ನಾನು ಫುಲ್ ಕ್ಯೂರಿಯಾಸಿಟಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ನೋಡಿದ್ರೆ ಈ ದೋಸೆ ತೆಗೆದು ಪಕ್ದೋರಿಗೆ ಕೊಟ್ಬಿಡೋದ. ನಾನು ಸ್ಪೆಷಲ್ ದೋಸೆ ಆರ್ಡರ್ ಮಾಡಿದ್ದೆ, ಹಂಗಾಗಿ ನನಗೆ ಸ್ಟ್ರಾಬೆರಿ ಎಲ್ಲ ಹಾಕ್ತಿದ್ದಾರೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಯಾರು ಏನಾದರೂ ಅನ್ಕೊಡ್ಲಿ, ನನಗೆ ಇದು ದೋಸೆನೆ. ನಾವು ಗೊತ್ತಲ್ಲ, ಮೊದಲೇ ಹಾಸನವರು ರಾಗಿ ಮುದ್ದೆ, ರಾಗಿ ರೊಟ್ಟಿ ಈ ಥರದೇ ತಿಂದು ಬೆಳೆದವರು. ಆದರೂ ಪರವಾಗಿಲ್ಲ, ಬರ್ಗೆಟ್ಟಿರೋರಿಗೆ ಬಾಳೆಹಣ್ಣು ಕೊಟ್ಟಂಗಾಯ್ತು. ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ದೋಸೆ ತಿನ್ಕೊಂಡು ಏರ್ಪೋರ್ಟ್ ಕಡೆ ಹೊರಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ? ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.